ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಸೀತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಜಂಜಿಮಲೆ ಗ್ರಾಮದ ಶ್ರೀನಿವಾಸನ್ ಅವರು ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿ ಕೋಲಾರದ ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜು ಮತ್ತು ಹೊಸಕೋಟೆಯ ಎಂವಿಜೆ ಆಸ್ಪತ್ರೆ ಹಾಗೂ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಾಗ ತಮ್ಮದೇ ಗ್ರಾಮದ ಮುನಿರಾಜು ಮತ್ತು ಅವರ ಕುಟುಂಬಸ್ಥರು ನನ್ನ ಮನೆಯನ್ನ ಧ್ವಂಸ ಮಾಡಿ ಈ ಜಾಗ ನಮಗೆ ಸೇರಬೇಕಾಗಿದೆ ಅಂತ ಧಮಕಿ ಹಾಕ್ತಿದ್ದಾರೆ. ಇದರ ಬಗ್ಗೆ ಮಾನ್ಯ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಧಿಕಾರಿಗಳು ನನ್ನ ಬಳಿ ಇರುವ ದಾಖಲಾತಿಗಳನ್ನು ನೀಡಿ ನ್ಯಾಯ ಒದಗಿಸಿ ಅಂತ ಕೇಳಿಕೊಂಡ್ರು ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಜೊತೆಗೆ ಶಾಸಕರು ನಡೆಸಿದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ನೋವು ತೋಡ್ಕೊಂಡೆ, ಕೆಲಸ ಆಗಲಿಲ್ಲ. ಇನ್ನು ಮಾನ್ಯ ಸಿದ್ದರಾಮಯ್ಯನವರು ನಡೆಸಿದ ವಿಧಾನಸೌಧದ ಮುಂದೆ ಜನಸ್ಪಂದನ ಕಾರ್ಯಕ್ರಮದಲ್ಲೂ ಸಹ ಭಾಗವಹಿಸಿ ದಾಖಲಾತಿಗಳನ್ನು ನೀಡಿ ನನಗೆ ನ್ಯಾಯ ಕೊಡಿಸಿ ಅಂತ ಬೇಡಿಕೊಂಡ್ರು ಸಹ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಇದರಿಂದ ನಾನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 4-5 ದಿನಗಳಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ತಿಳಿಸಿದ್ದಾರೆ. ನಾನು ಚಿಂಚಿಮಲೆ ಗ್ರಾಮದ ಶ್ರೀನಿವಾಸ. ನಾನು ಮನವಿ ಮಾಡೋದೇನೆಂದರೆ, ನಾನು ಚಿಂಚಿಮಲೆ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆ 1 ಎಕರೆ 1 ಗುಂಟೆ ಜಮೀನನ್ನು ಖರೀದಿ ಮಾಡಿದ್ದು. ಅದರಲ್ಲಿ ಮನೆ ಮಂಜೂರಾಗಿ ಮನೆ ಕಟ್ಟಿದ್ದು ನಿಜ. ಆದರೆ ಮನೆ ನಿರ್ಮಾಣ ಮಾಡಿ ನನಗೆ ಮೈಸೂರಲ್ಲಿ ARTP ಸೆಟ್ ಆಗಿ ಮನೆ ಆಸ್ಪತ್ರೆ ಸೇರಿದಾಗ ಕಾಯಿಲೆ ಬರ್ತದೆ ಅಂತ ಹೇಳ್ಬಿಟ್ಟು ಎದುರು ಮನೆ ಮುದ್ರಾಜಪ್ಪ ಮತ್ತು ಆತನ ಮಕ್ಕಳು ದೌರ್ಜನ್ಯ ಮಾಡಿ ಮನೆ ಧ್ವಂಸ ಮಾಡಿರ್ತಾರೆ. ಮತ್ತು ಅದೇ ಮನೆ ಜಾಗವನ್ನು ಕೊಟ್ಟಿರುವಂತಹ ನಾಗರಾಜಪ್ಪನ ಸಹ ಮಾರ್ಕೊಂಡಿರ್ತಾರೆ. ಅದಕ್ಕೆಲ್ಲ ದಾಖಲಾತಿಗಳಿದ್ದು DC ಆಫೀಸು ಮತ್ತು ಜಿಲ್ಲಾ ಪಂಚಾಯತ್ ಆಫೀಸು ಎಲ್ಲ ಓಡಾದ್ರೂ ಸಹ ನನಗೆ ನ್ಯಾಯ ಸಿಕ್ಕಲಿಲ್ಲ. ಮತ್ತೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಸಕರ ಜನಸ್ಪಂದನ ಕಾರ್ಯಕ್ರಮ ಹೋಗಿದ್ದೆ, ಅಲ್ಲಿ ನ್ಯಾಯ ಸಿಗಲಿಲ್ಲ. ಮತ್ತೆ ಸಿದ್ದರಾಮಯ್ಯನವರು ಜನಸ್ಪಂದನ ಕಾರ್ಯಕ್ರಮ ಹೋದೆ, ಅಲ್ಲಿ ನ್ಯಾಯ ಸಿಗಲಿಲ್ಲ. ಇನ್ನು ನ್ಯಾಯ ನಾನು ಸಿಕ್ಕಲ್ಲ, ಬಡವನಿಗೆ ಎಲ್ಲ ಶ್ರೀಮಂತರಿಗೆ ನ್ಯಾಯ ಸಿಗೋದಂತ ನಾನು ತೀರ್ಮಾನ ಮಾಡಿ ಇನ್ನೊಂದು ವಾರದೊಳಗೆ ನನಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾನು DC ಆಫೀಸರ್ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಸತ್ಯ.